ಏನು ವೆಂಕಪ್ಪ, ಮಾಮ ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು. ಆಗ ಹೆಂಡತಿ ಹೇಳಿದ್ಲು ಏನಾದ್ರೂ ಮಾಮ ಅವ್ರಿಗೆ ಸಿಹಿ ತಗೊಂಡೋಗಿ ಅಂತ. ಶಿರಾ ತಂದಿದ್ದೀನಿ ನಿಮ್ಗೋಸ್ಕರ. ಏನ್ ಹೇಳ್ತಾ ಇದೀಯ ವೆಂಕಪ್ಪ? ಹೌದು ಮಾಮ. ಮಾಮ ನೀವ್ ಈಗ ತಾನೇ ಹೇಳಿದ್ರಿ, ಆಗ್ಲೇ ಶಿರಾ ತಯಾರಾಗಿ ಬಂದಾಯ್ತು ನೋಡಿ. ಪ್ರೀತಿಯಿಂದ ಸ್ವೀಕರಿಸಿ ಮಾಮ ಇದನ್ನ. ಮತ್ತೆ ಎಲ್ಲ ಹೇಗ್ ನಡೀತಾ ಇದೆ ವೆಂಕಪ್ಪ? ಮಾಮ ನಿಮ್ಮ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಮನೆಗಿನೇ ಆಳು ಕಾಳು ದುಡ್ಡು ಕಾಸು ಎಲ್ಲ ಸಿಕ್ಕಿದೆ ನೋಡಿ. ನೋಡಿದ್ರ ನೀವು, 3 ವರ್ಷದಿಂದ ಇವನ ಹತ್ರ ಏನೂ ಇರ್ಲಿಲ್ಲ. ಗುಡಿಸಲಿನಲ್ಲಿ ಇರ್ತಾ ಇದ್ದ ಇವನು. ಏನು ವೆಂಕಪ್ಪ? ಹೌದು ಮಾಮ. 3 ವರ್ಷದ ಹಿಂದೆ ಮದುವೆ ಆಯ್ತು, ಮನೆಗಿನೇ ಕಡ್ದ, ಹೊಲ ಗದ್ದೆ ತಗೊಂಡ, ಆಳು ಕಾಳು ಬಂದ್ರು, ಎಲ್ಲ ಸುಖವಾಗಿ ವ್ಯವಸ್ಥಿತವಾಗಿ ಜೀವನ ಶುರು ಆಯ್ತು. ಆಗ ನಿಮ್ ಜೊತೆ ಬಂದಿದ್ದೆ ಅಲ್ವಾ? ಆವತ್ತಿಂದ ನನ್ನ ಕೈ ಯಾವತ್ತೂ ಬರಿದಾಗಿಲ್ಲ ಮಾಮ. ಕೈ ತುಂಬಾ ಕೊಟ್ಟಿದ್ದೀರಾ ಮಾಮ. ನೀವು ನನ್ ಜೋಳಿಗೆ ಹರಿಯೋ ಅಷ್ಟು ಕೊಟ್ಟಿದ್ದೀರಾ. ಅಯ್ಯೋ ಮಾರಾಯ, ನಿನಗ್ ಭಕ್ತಿ ಇದೆ, ಅದಕ್ಕೆ ನಿನಗಿದೆಲ್ಲ ಸಿಕ್ಕಿದೆ. ಮಾಮ ಈ ಸಾರಿ ಆ ಗುರುಜಿ ಕಡೆ ಸ್ವಲ್ಪ ನೋಡಿ. ಅಯ್ಯೋ 16 ವರ್ಷ ಆಯ್ತು ನಾವು ಅವ್ರ ಹತ್ರ ಬರ್ತಾನೆ ಇದೀವಿ, ಆದ್ರೆ ಅವ್ರು ಇನ್ನೂ ಹಾಗೇ ಇದ್ದಾರೆ. ಏನೋ ಇದನ್ನ ನೀನ್ ಹೇಳಬೇಕಾ ನನಗೆ? ನನಗ್ ಕಾಣಲ್ವಾ ಅದು? ಯಾರು ಕೇಳ್ತಾರ ಅವ್ರು ಕೊಡ್ತೀನಲ್ವಾ? ಈ ಗುರುಜಿ ಯಾವಾಗ ಏನ್ ಕೇಳಿದ ನನ್ನ ಹತ್ರ? ಇಲ್ಲ ತಾನೇ? ಮತ್ತೆ ನೀನ್ ಯಾಕೆ ತಲೆ ಕೆಡ್ಸ್ಕೊತಾ ಇದ್ದೀಯ? ನಾನ್ ನೋಡ್ತೀನಲ್ವಾ? ಗುರುಜಿ, ಹೇ ಸುಜಾತ, ಸ್ವಲ್ಪ ಹೊರಗಡೆ ಬನ್ನಿ. ಏನಾಯ್ತು ಮಾಮ? ಇವನು ವೆಂಕಪ್ಪ. ಹೌದು ಹೌದು, ಇವ್ರ ಪರಿಚಯ ಇದೆ. ಒಳ್ಳೇದಾಯ್ತು ನೀವು ಬಂದಿದ್ದು. ಅರೆ ಹೇ ಗುರುಜಿ, ಇದನ್ನು ಹೇಳೋದಕ್ಕೆ ಅಂತ ನಿನ್ನ ಕರೆದಿಲ್ಲ ನಾನು ಇಲ್ಲಿ. ಈ ವೆಂಕಪ್ಪ ಇವನು ಎಲ್ಲರಿಗೋಸ್ಕರ ಮನೆಯಿಂದ ಶಿರಾ ಮಾಡ್ಕೊಂಡು ಬಂದಿದ್ದಾನೆ. ಅದು ಕೂಡ ಮನೆಯ ಹಸುವಿನ ತುಪ್ಪದಲ್ಲಿ ಮಾಡಿರೋದು. ಏನ್ ಹೇಳ್ತಿದ್ದೀರಾ ಮಾಮ? ಮಾಮ ಅರೆ ಎದ್ದೇಳು ಎದ್ದೇಳು ಎದ್ದೇಳು, ಅಳಬೇಡಪ್ಪ, ಎದ್ದು ನಿಂತ್ಕೋ. ಮಾಮ, ನಿಮ್ಗಂತೂ ಎಲ್ಲ ತಿಳಿದಿದೆ. ನಾನು ಏನಂತ ಹೇಳಿ? ನೀವು ನನಗೆ ಶಿರಾ ಮಾಡೋದಕ್ಕೆ ಹೇಳಿದಿರಿ, ಆದ್ರೆ ನನ್ನ ಮನೇಲಿ ರವೆ ತುಪ್ಪ ಸಕ್ಕರೆ ಬೆಲ್ಲ ಏನೂ ಇಲ್ಲ. ಆದ್ರೆ ನಿಮಗೆ ಶಿರಾ ಬೇಕಿತ್ತು. ಆದ್ರೆ ನಂದು ಅದು ಸವಾಲಾಗಿತ್ತು. ಎಲ್ಲಿಂದ ತರ್ಲಿ, ಹೇಗ್ ತರ್ಲಿ ಅನ್ನೋದು. ಆದ್ರೆ ಮಾಮ, ಅಯ್ಯೋ, ನೀವ್ ಎಲ್ಲ ಮಾಡ್ಬಿಟ್ರಿ. ಹೌದು ಮಾಮ, ನೀವ್ ಇಲ್ಲಿಗೆ ಬಂದಿದ್ದೀರಾ, ಮತ್ತೆ ನಮ್ಮಿಂದ ಶಿರಾ ಮಾಡೋಕ್ಕಾಗ್ಲಿಲ್ಲ. ನಮ್ಗೆ ತುಂಬಾ ಬೇಜಾರಾಗ್ತಿದೆ. ಮಾಮ, ನಮಗೆ ಏನ್ ಹೇಳ್ಬೇಕು ಅಂತ ತೋಚ್ತಾ ಇಲ್ಲ. ಏನು ಹೇಳ್ಬೇಡ. ಈಗ ಒಂದ್ ಕೆಲಸ ಮಾಡಿ, ಏನು ಅಂದ್ರೆ ಅದರಿಂದ ಸ್ವಲ್ಪ ಪ್ರಸಾದಕ್ಕೆ ದೇವರ ಮುಂದೆ ಇಡಿ, ನಂತರ ಎಲ್ರಿಗೂ ಅದನ್ನ ಬಡಿಸಿ ನೋಡೋಣ. ಹೊಟ್ಟೆ ತುಂಬಾ ಬಡಿಸಿ ಎಲ್ರಿಗೂ. ದತ್ತು ಚಂದು, ಇವ್ರಿಗೆ ಬಡಿಸೋದಕ್ಕೆ ಸಹಾಯ ಮಾಡಿ ಸ್ವಲ್ಪ. ಹೋಗಿ ಹೋಗಿ ಹೋಗಿ. ಆಯ್ತು ಮಾಮ. ಏನ್ ಇಲ್ಲಿ ನೋಡಿ, ನಡೀರಿ, ಎಲ್ಲ ಕೈ ಕಾಲು ತೊಳ್ಕೊಳ್ಳಿ, ನಡೀರಿ ನಡೀರಿ. ಅತ್ತೆ, ಈಗ ಹುಷಾರಾಗಿದ್ದೀರಾ ಅಲ್ವಾ? ನನಗೇನಾಗಿದೆ? ಕೇವಲ ನನಗೆ ಆ ಹಾವಿಂದು ಭಯ ಆಗಿತ್ತು ಅಷ್ಟೇ. ಅಲ್ಲಿ ಸರ್ಪ ಇತ್ತು ಅಷ್ಟೇ, ನನಗೆ ಕಾಣಿಸ್ಕೊಂಡಿತ್ತದು. ಇದನ್ನೆಲ್ಲ ಬಿಟ್ಟು ಹಾಕಿ ಅತ್ತೆ, ಆಗಿದ್ದೆಲ್ಲ ಆಗೋಯ್ತು, ಮರ್ತು ಬಿಡಿ.
ಚಂದು ಎಲ್ಲಿಗೆ ಹೋಗ್ತಿದ್ಯಾ? ಜನರಿಗೆ ಹಣ ಕೊಡೋದಕ್ಕೆ. ಈಗ್ಲಾ? ಏಕೆ, ಏನಾಯ್ತು? ನೀನ್ ಒಬ್ನೇ ಹೋಗ್ತಿದ್ಯಲ್ಲಪ್ಪ. ಅಮ್ಮ, ಇಷ್ಟೊಂದ್ ಪ್ರಶ್ನೆ ಏನಕ್ಕೆ ಕೇಳ್ತಾ ಇದೀಯ ನೀನು? ಅಯ್ಯೋ ಅಪ್ಪ, ಕಾಳಜಿ ಆಗತ್ತೆ. ನೀನು ಹಣ ತಗೊಂಡ್ ಹೋಗ್ತೀಯ ಅಲ್ವಾ, ಅದಕ್ಕೆ. ಈಗ ನನ್ ಒಂದ್ ಹೇಳಮ್ಮ, ಇದ್ರಲ್ಲಿ ಚಿಂತೆ ಮಾಡುವಂತದ್ ಏನಿದೆ? ರೀ ಅದು ಹಾಗಲ್ಲ, ಅತ್ತೆ ಹೇಳ್ತಿರೋದು ಸರಿಯಾಗಿದೆ. ಈಗಿನ ಕಾಲ ಅಷ್ಟು ಸರಿಯಾಗಿಲ್ಲ. ಕೆಲವು ಕಡೆ ಕಳ್ಳತನ ಆಗ್ತಾ ಇದೆ, ಕೆಲವು ಕಡೆ ದರೋಡೆ ಆಗ್ತಿದೆ, ಕೆಲವು ಕಡೆ ಜನರ ಮೇಲೆ ಹಲ್ಲೆ ಆಗ್ತಿದೆ. ಅದಕ್ಕೆ ನೀವು ಜೋಪಾನವಾಗಿ ಹೋಗಿ ಬನ್ನಿ. ಹಾ, ಇಲ್ ನೋಡು ಸರಳ, ನಾನ್ ಹಣ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅಯ್ಯೋ ಅದು ಹಾಗಲ್ಲ ರೀ. ಯಾರಾದ್ರೂ ನಿಮ್ ಮೇಲೆ ಅಪ್ಪಿತಪ್ಪಿ ಹಲ್ಲೆ ಮಾಡಿ ತೊಂದ್ರೆ ಆದ್ರೆ? ಅಯ್ಯೋ, ಒಳ್ಳೆ ಕೆಲ್ಸಕ್ಕೆ ಅಂತ ಹೋಗ್ತಾ ಇದ್ದೀನಲ್ವಾ ನಾನು. ಅಂದ್ಮೇಲೆ ನೀವಿಬ್ರು ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ಅಯ್ಯೋ ಅದು ಹಾಗಲ್ಲ ರೀ. ಅಪ್ಪಿತಪ್ಪಿ ಯಾರಿಗಾದ್ರೂ ಗೊತ್ತಾಯ್ತು ಅಂದ್ರೆ ಅವ್ರು ನಿಮ್ ಹತ್ರ ಇರೋ ಹಣ ಕಳ್ತನ ಮಾಡ್ಬೋದು ಅಲ್ವಾ? ಆಗ ಏನ್ ಮಾಡೋದು ಅಂತ ನೀವೇ ಹೇಳಿ. ಇಲ್ ನೋಡು ಸರಳ, ಹಾಗೆಲ್ಲ ಏನೂ ಆಗಲ್ಲ. ನನ್ಗೆ ಒಂದ್ ವಿಷಯ ಅರ್ಥ ಆಗ್ತಾ ಇಲ್ಲ, ನೀವಿಬ್ರು ಯಾಕೆ ನನಗ್ ಭಯ ಹುಟ್ಟಿಸ್ತಾ ಇದ್ದೀರಾ? ಅಯ್ಯೋ ನಾನ್ಯಾಕ್ ನಿಮಗ್ ಭಯ ಹುಟ್ಟಿಸ್ಲಿ? ನಾನ್ ಹೇಳ್ತಿರೋದು ಇಷ್ಟೇ ನೋಡಿ. ನಾವ್ ಯಾರ್ಯಾರೋ ಹತ್ರ ಹೋಗಿ ಹಣ ತಗೊಂಡ್ ಬಂದಿದೀವಿ. ಅದರಿಂದ ಜನರಿಂದ ತಗೊಂಡಿರೋ ಸಾಲ ವಾಪಸ್ ಕೊಟ್ರೆ ಸಾಕು. ಅಯ್ಯೋ, ಅದಕ್ಕೆ ಅಂತಾನೆ ಹೋಗ್ತಾ ಇದ್ದೀನಲ್ವಾ ನಾನು. ಸರಿ, ಈಗ ನಿಮ್ಮಿಬ್ರು ಮಾತ್ ಮುಗೀತು ಅಂತಂದ್ರೆ ನಾನಿನ್ ಹೊರಡ್ಲಾ? ಸರಿ ಸರಿ ಅಮ್ಮ, ಬರ್ತೀನಿ ನಾನು. ಬಾಳು, ನಾನು ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ನಾನ್ ಬರೋವರೆಗೂ ಮನೆ ಕಡೆ ಗಮನ ಕೊಟ್ಟಿರು. ಒಂದ್ ವೇಳೆ ನಿನ್ಗೇನಾದ್ರೂ ಬೇಕು ಅಂದ್ರೆ ಅದನ್ನ ಅಕ್ಕನ ಹತ್ರ ಹೋಗಿ ಕೇಳು. ಹಾ ಶೇಠ್ಜಿ, ಒಂದು ಮಾತು ಹೇಳಲಾ? ಹಾ ಹೇಳು. ಇಲ್ಲ, ಅದೇನು ಅಂದ್ರೆ ನೀವು ಈಗ ಆಚೆ ಹೋಗ್ತಾ ಇದ್ದೀರಾ, ಆದ್ರೆ ನೀವು ಆಚೆ ಹೋಗೋದು ಬೇಡ ಅಂತ ಅನ್ಸುತ್ತೆ ನನಗೆ. ಯಾಕೋ ಬಾಳು, ಹೀಗ್ಯಾಕೆ ಹೇಳ್ತಾ ಇದೀಯಾ? ಇಲ್ಲ, ಅದೇನು ಅಂದ್ರೆ ಇವತ್ತಿನ ದಿನ ಒಳ್ಳೇದಲ್ಲ ಅನ್ಸುತ್ತೆ. ಬಾಳು, ಅಲ್ಲ, ಎಷ್ಟೊಂದ್ ಕೆಲ್ಸ ಬಾಕಿ ಇದೆ. ಅಲ್ಲಿ ಎಲ್ರು ನನ್ಗೋಸ್ಕರ ಕಾಯ್ತಾ ಇರಬಹುದು, ಶೇಠ್ಜಿ ಯಾವಾಗ ಬರ್ತಾರೆ ಅಂತ. ನಾನು ಇಲ್ಲೇ ಇದ್ರೆ ಹೇಗಾಗತ್ ಹೇಳು? ಅಲ್ಲ, ಈಗಾಗ್ಲೇ ಈ ಕೆಲ್ಸ ಒಂದಿನ ಮುಂದಕ್ಕೆ ಹೋಗ್ತಾ ಇದೆ. ಈಗ ನೀನೇ ಹೇಳು, ನನ್ ಕೆಲ್ಸ ಯಾವಾಗ ಮಾಡ್ಬೇಕು ನಾನು? ಹೌದು ಶೇಠ್ಜಿ, ಆದ್ರೆ ಅದು. ಬಾಳು, ಇಲ್ ನೋಡು, ನನ್ಗೀಗ ಮಾತಾಡ್ತಾ ನಿಲ್ಲೋದಕ್ಕೆ ಸಮಯ ಇಲ್ಲ. ನಾನೀಗ ಹೊರಡಬೇಕು. ನೀನು ಮನೆ ಕಡೆ ಮತ್ತೆ ದನ ಕರುಗಳ ಕಡೆ ಗಮನ ಇಟ್ಟಿರು. ಹಾ ಸರಿ, ಬರ್ತೀನಿ ನಾನು. ನಾನು ಯಾಕೆ ಬೇಡ ಅಂತ ಹೇಳ್ದೆ ಅಂತ ಗೊತ್ತಾಗ್ತಿಲ್ಲ ನಿಮ್ಗೆ. ಹೀರಪ್ಪ ಅಲ್ವಾ ನೀನು? ಚಿಕ್ಕೋಡಿಯವನು ನೀನು? ಹಾ, ಅಯ್ಯೋ ಮಾರಾಯ, ನಿನ್ ವೃದ್ಧ ತಾಯಿ ನೀನ್ ಹುಟ್ಲಿ ಅಂತ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ಲು. ಹಾ, ಆ ಹರಕೆಯಿಂದಾನೇ ನೀನ್ ಹುಟ್ಟಿರೋದು. ಆದ್ರೆ ಆ ತಾಯಿ ಹರಕೆ ತೀರ್ಸೋದನ್ನ ಮರ್ತ್ಬಿಟ್ಲು ಅಲ್ವಾ? ಅದಕ್ಕೆ ದೇವ್ರು ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಏನ್ರಪ್ಪ ನಿಮ್ಗೆ ಹಿಂಗನ್ಸತ್ತ? ಹರಕೆ ತೀರ್ಸದೇ ಇದ್ರು ಆಗುತ್ತೆ ಅಂತ, ಏನು ತೊಂದರೆ ಇಲ್ಲ ಅಂತ? ಅಯ್ಯೋ ಮಾರಾಯ, ನೀವು ದೇವ್ರ ಹತ್ರ ಕೇಳ್ಕೊತೀರ ಅಲ್ವಾ ನನಗೆ ಯಥೇಚ್ಛವಾಗಿ ಕೊಡು ಅಂತ. ಅಂದಮೇಲೆ ನಿಮ್ಮ ಜವಾಬ್ದಾರಿ ಅಲ್ವಾ ಅದು? ಅವನಿಗೇನಾದ್ರೂ ಕೊಡಬೇಕು ಅನ್ನೋದು, ಹರಕೆ ತೀರ್ಸ್ಬೇಕು ಅನ್ನೋದು. ಹಾ, ದೇವರ ಕೆಲಸ ಅದು. ದೇವರು ಮನುಷ್ಯನಿಗೆ ಕೊಡ್ತಾನೆ ಇರಬೇಕು. ನೀವೇನು ಕೊಡೋದು ಅವನಿಗೆ? ಆದ್ರೆ ಅವನ ಸಹಾಯವನ್ನ ನೆನಪಲ್ಲಿಟ್ಕೋಬೇಕಲ್ವಾ? ಹಾ, ಸಹಾಯವನ್ನ ವಾಪಸ್ ಕೊಡ್ಬೇಕಾಗುತ್ತೆ. ಮಾಮ, ನಿಮಗ್ ಜ್ಞಾನ ಇದೆ, ಅದಕ್ಕೆ ಇದೆಲ್ಲ ಅರ್ಥ ಆಗುತ್ತೆ. ಆದ್ರೆ ಯಾವಾಗಿಂದ ಇದನ್ನೆಲ್ಲ ತಿಳ್ಕೊಂಡಿದ್ದೀರಾ ಮಾಮ? ಅಯ್ಯೋ ಮಾರಯ್ಯ, ಚಿಕ್ಕಂದಿನಿಂದ ಇದನ್ನೆಲ್ಲ ತಿಳ್ಕೊಂಡಿದ್ದೀನಿ ನಾನು. ಆಗಲೂ ಜನರಿಗೆ ಹೇಳ್ತಾ ಇದ್ದೆ ನಾನು. ಆದ್ರೆ ಅವ್ರಿಗೆ ವಿಚಿತ್ರ ಅನಿಸ್ತಿತ್ತು. ಚಿಕ್ಕವನಿದ್ದೆ ಅಲ್ವಾ ಆಗ. ಬಾಳು, ಏನು ಆ ಕಡೆ ಕೆಲಸ ಏನಾಯ್ತು? ಅದಾಯ್ತು ಅಕ್ಕ ಅವ್ರೆ. ಮತ್ತ್ಯಾಕ್ ಬಂದೆ ಇಲ್ಲಿಗೆ ನೀನು? ಅಲ್ಲೇ ಇರ್ಬೇಕಿತ್ತು ತಾನೇ? ಅತ್ತೆ, ಹೀಗೆ ಮಾತಾಡ್ತಾ ಇದ್ದೀರಾ? ಅಲ್ಲಿರೋ ಕೆಲಸ ಎಲ್ಲ ಮುಗ್ದಿರುತ್ತೆ ಅನ್ಸುತ್ತೆ. ಹಾ, ಅದಕ್ಕೆ ಬಂದಿರ್ಬೋದು. ಹೇಳ್ಬಾಳು, ಏನ್ ಸಮಾಚಾರ? ಅಕ್ಕ ಅವ್ರೆ, ಒಂದ್ ಮಾತು ಹೇಳಲಾ? ಅಯ್ಯೋ ಹೇಳಪ್ಪ ಬಾಳು. ನೀವು ಶೇಠ್ಜಿನ ಯಾಕೆ ಹೋಗಕ್ ಬಿಟ್ರಿ? ಅಯ್ಯೋ, ಶೇಠ್ಜಿ ಅವ್ರಿಗೆ ಕೆಲಸ ಇತ್ತು.
ಹೌದು, ಆದ್ರೂ ಕೂಡ ನೀವು ಶೇಠ್ಜಿನ ತಡಿಬೇಕಾಗಿತ್ತು. ನೀನ್ ಯಾರೋ ಇದನ್ನೆಲ್ಲ ಹೇಳೋದಿಕ್ಕೆ? ನೀನ್ ಹೇಳ್ತೀಯ ಅಂತ ನಾವು ನಮ್ ಕೆಲ್ಸ ಎಲ್ಲ ನಿಲ್ಲಿಸ್ಬೇಕಾ? ನಿನಗೆ ಎಷ್ಟು ಕೆಲ್ಸ ಹೇಳಿದೀವೋ ಅಷ್ಟು ನೀನ್ ನೋಡ್ಕೋ. ಆಮೇಲೆ ಕೊಟ್ಟಿಗೆಗೆ ಹೋಗಿ ಸುಮ್ನೆ ಕೂತ್ಕೋಬೇಕು. ಅಕ್ಕ ಅವ್ರೆ, ಶೇಠ್ಜಿ ಅವರು ಹಣ ತಗೊಂಡು ಹೋಗಿದ್ದಾರೆ ಅಲ್ವಾ? ಹೌದು. ಏನು ಬಾಳು, ನಿಂಗೆ ಗೊತ್ತು? ಎಲ್ಲ ಗೊತ್ತು ನನಗೆ. ನನಗೆ ಗೊತ್ತಿಲ್ಲದ ವಿಷಯ ಏನೂ ಇಲ್ಲ. ಅದಕ್ಕೆ ನಾನು ಹೇಳಿದ್ದೆ ಚಂದುಗೆ, ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತ, ಹಣ ತಗೊಂಡು ಹೋಗೋ ವಿಷಯನ. ಆದ್ರೆ ಅವ್ನು ನನ್ ಮಾತು ಕೇಳ್ಬೇಕಲ್ಲ. ಬಾಳು, ನೀನ್ ಹೇಳ್ತಿದೀಯ ಅಂದ್ಮೇಲೆ ಖಂಡಿತ ಏನೋ ಕಾರಣ ಇರುತ್ತೆ. ಏನ್ ಕಾರಣ ಇರ್ಬೋದು ಹೇಳ್ಬಾಳು. ಅಲ್ಲಿ ಊರಿನಾಚೆ ಕಳ್ಳರು ದರೋಡೆಕೋರರು ಇದ್ದಾರೆ ತುಂಬಾ ಜನ. ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಿದ್ಯಾ ಬಾಳು, ನಿಜನಾ? ಹೌದು. ಬಾಳು, ಈಗ ನಂಗೆ ನಿಜವಾಗ್ಲೂ ತುಂಬಾ ಭಯ ಆಗ್ತಿದೆ ಬಾಳು. ಅಯ್ಯೋ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಷ್ಟ ಆಗುತ್ತೆ. ಹಾಗೆಲ್ಲ ಏನೂ ಆಗಲ್ಲ. ಈ ಬಾಳು ಸುಮ್ನೆ ಮಾತಾಡ್ತಿರ್ತಾನೆ, ಮತ್ತೆ ನೀನ್ ಕೂಡ ಅವನ್ ಮಾತನ್ನೇ ನಂಬ್ತೀಯ. ಅಯ್ಯೋ, ಆದ್ರೆ ಅಮ್ಮವ್ರೆ, ಬಾಳು ಬಾಯಲ್ಲಿ ಬರೋ ಮಾತೆಲ್ಲ ನಿಜ ಆಗತ್ತೆ. ಹೇಯ್, ನಮ್ಗೇನು ಹೇಳ್ಕೊಡಕ್ ಬರ್ಬೇಡ ನೀನು. ನಡಿ, ನಿನ್ ಕೆಲ್ಸ ನೋಡ್ಕೊ ಹೋಗು. ನಡಿ ಇಲ್ಲಿಂದ. ಸರಿ. ಅಕ್ಕ ಅವ್ರೆ, ಅಯ್ಯೋ ಶೇಠ್ಜಿ ಅವ್ರು ಹೋಗೋ ದಾರಿಯಲ್ಲಿ ಕಳ್ಳರು ಹಿಡ್ಕೊಂಡ್ರೆ ಅವಾಗ ಏನ್ ಮಾಡೋದು? ಅಯ್ಯೋ ಬಾಳು, ನನಗ್ ನಿಜವಾಗ್ಲೂ ತುಂಬಾ ಭಯ ಆಗ್ತಾ ಇದೆ. ಬಾಳು, ಏನಾದ್ರೂ ಪರಿಹಾರ ಸಿಗುತ್ತಾ ಅಂತ ನೋಡು ಬಾಳು. ದಯವಿಟ್ಟು ಏನಾದ್ರೂ ಮಾಡು. ನೋಡ್ತೀನಿ ಏನಾದ್ರು. ಓ ಶೆಟ್ಜಿ, ಎಲ್ಲಿ ಹೋಗ್ತಾ ಇದ್ದೀರಾ? ಸ್ವಲ್ಪ ನಿಂತು. ಶೆಟ್ಜಿ, ಎಲ್ಲಿ ಹೋಗ್ತಾ ಇದ್ದೀರಾ? ಯಾರೋ ನೀನು? ಮತ್ತೆ ನನ್ನ ಹತ್ರ ಯಾಕೆ ಕೇಳ್ತಾ ಇದೀಯ ಇದನ್ನ? ಹಾಗೆಲ್ಲ ಏನಿಲ್ಲ ಶೆಟ್ಜಿ, ನಾವು ಕೇಳ್ಪಟ್ಟಿದ್ದೀವಿ ತುಂಬಾ ದೊಡ್ಡ ಕೆಲ್ಸ ಅಂತ. ಇಲ್ಲಿ ನೋಡು, ನನ್ನ ಕೆಲ್ಸ ಅಂದ್ರೆ ಅದು ದೊಡ್ಡದೇ ಆಗಿರುತ್ತೆ. ಇದನ್ನ ಯಾಕೆ ನಿಮ್ ಜೊತೆ ತಗೊಂಡು ಹೋಗ್ತಿದ್ದೀರಾ? ಜೊತೆಗೆ ಏನ್ ತಗೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಇಷ್ಟಕ್ಕೂ ನಿನ್ಗೆ ಹಾಕಿದೆಲ್ಲ? ಓ ಶೆಟ್ಜಿ, ಎಷ್ಟು ಹಣ ಇದೆ ಅಂತ ಆದ್ರೂ ಹೇಳಿ ನೀವು. ಯಾಕೆ ಅಂತಂದ್ರೆ ಅದರಿಂದ ನಮ್ಗೆಲ್ರಿಗೂ ಉದ್ಧಾರ ಆಗುತ್ತೆ ಅಲ್ವಾ? ಹೇ ಅಲ್ಲಪ್ಪ, ನೀನ್ ಹೀಗೆಲ್ಲ ಏನೇನೋ ಹೇಳ್ಬೇಡ. ಬೇಕಾದ್ರೆ ನಾನು ನಿನ್ ಮುಂದೆ ಕೈ ಮುಗಿದು ಕೇಳ್ಕೊತೀನಿ. ಅಯ್ಯೋ, ನಾನ್ ತುಂಬಾ ಜನರಿಗೆ ಸಾಲ ವಾಪಸ್ ಕೊಡೋದಿದೆ. ನೀನ್ ಹೀಗೆ ಯಾಕೆ ಮಾತಾಡ್ತಾ ಇದ್ಯಾ? ಅದೆಲ್ಲ ಇರ್ಲಿ, ಕೊಡ್ತಿರೋ ಇಲ್ವೋ ಅಂತ ಹೇಳಿ. ಸುಮ್ನೆ ಕೊಡ್ಲಿ ಬೀಳ್ಸೋ ಹಾಗೆ ಮಾಡಬೇಡಿ. ಅಯ್ಯೋ ಮಾರಯ್ಯ, ನಾನಾದ್ರೂ ಪರವಾಗಿಲ್ಲ, ಆದ್ರೆ ಇನ್ನೊಂದ್ ಜನರು ಕೈ ಕಾಲ್ನ ಬೇರೆ ಬೇರೆ ಮಾಡ್ಬಿಡ್ತಾರೆ. ಏಯ್, ನೀವೆಲ್ಲ ಸೇರ್ಕೊಂಡೆ ನನಗ್ ಭಯ ಹುಟ್ಟಿಸ್ತಾ ಇದ್ದೀರಾ? ಭಯ ಹುಟ್ಟಿಸ್ತಾ ಇಲ್ಲ. ಸುಮ್ನೆ ತೆಪ್ಪಗ್ ಹಣ ಕೊಡ್ತೀಯೋ ಅಥವಾ ನಾವೇ ಕಿತ್ಕೊಳ್ಳೋದು? ನಾನ್ ನಿಮ್ಗೊಂದ್ಸರಿ ಹೇಳ್ದೆ ಅಲ್ವಾ, ನಾನ್ ನಿಮ್ಗೆ ಹಣ ಕೊಡಲ್ಲ ಅಂತ. ತಿರ್ಗಾ ಇನ್ನೊಮ್ಮೆ ಯೋಚನೆ ಮಾಡಿ ಶೇಠ್ಜಿ, ಕೊಟ್ಬಿಡಿ ಆ ಹಣನ ನಮ್ಗೆ. ಎಲ್ ನೋಡು, ನನ್ ಪ್ರಾಣ ಹೋದು ಪರವಾಗಿಲ್ಲ, ಆದ್ರೆ ನಾನು ಈ ಹಣ ಮಾತ್ರ ನಿಮ್ಗೆ ಕೊಡಲ್ಲ. ಅಲ್ಲ, ಈ ಹಣ ಕಳ್ಕೊಂಡ್ರೆ ನಾನು ಬದುಕೋದು ಹೇಗೆ?
ವಿಷ ಕುಡ್ದು ಸಾಯೋ ಪರಿಸ್ಥಿತಿ ಬರುತ್ತೆ ನನಗೆ. ಅಯ್ಯೋ, ನಮ್ಮ ಮನೆಗಳಲ್ಲೂ ಊಟಕ್ಕೆ ಅಕ್ಕಿ ಇಲ್ಲ. ಈ ಹಣ ಸಿಕ್ತು ಅಂತಂದ್ರೆ ನಮ್ಮ ಮನೆಗಳಲ್ಲೂ ಒಲೆ ಉರಿಯತ್ತೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ನೀವೆಲ್ರೂ ನನ್ ಜೊತೆ ನನ್ ಮನೆಗ್ ಬನ್ನಿ. ನಾನ್ ನಿಮ್ಮೆಲ್ರಿಗೂ ದಿನಸಿ ಕೊಟ್ಟು ಕಳಿಸ್ತೀನಿ. ಅಯ್ಯಯ್ಯೋ, ಏನೇನೋ ಯಾಕೆ ಮಾತಾಡ್ತೀರಾ ಶೇಠ್ಜಿ? ಅಯ್ಯೋ, ಹಣ ಇರೋವಾಗ ದಿನಸಿ ಯಾರು ತಗೋತಾರೆ? ಸುಮ್ನೆ ತೆಪ್ಪಗ ಆ ಹಣ ಕೊಡಿ ನಮ್ಗೆ. ಹಾ, ಜಾಸ್ತಿ ಸಮಯ ಇಲ್ಲ ನಮ್ಮ ಹತ್ರ, ಕೊಡಿ ಆ ಹಣನ ನಮ್ಗೆ. ಏಯ್, ನಾನ್ ನಿಮ್ಗೆ ಹೇಳ್ದೆ ಅಲ್ವಾ ಹಣ ಕೊಡಲ್ಲ ಅಂತ? ಹಣ ಕೊಡು. ಏಯ್, ಮುಂದೆ ಬರ್ಬೇಡ, ಅಲ್ಲೇ ನಿಂತ್ಕೋ. ಹೇಳಿದ್ರೆ ಮಾತು ಕೇಳಲ್ಲ, ನೋಡ್ಕೊಳ್ಳಿ ಇವ್ನ. ಅಯ್ಯೋ, ದೂರ ಹೋಗಿ ಸುಮ್ನೆ. ಅಲ್ಲೇನೋ ಮಾಡಕ್ ಹೋದ್ರೆ ಪ್ರಾಣ ಕಳ್ಕೊತೀರ ಎಲ್ರು. ನಿಮ್ ಕಣ್ ಮುಚ್ಚಿಸ್ತೀನಿ, ಕಣ್ ಕಾಣ್ದೇ ಇರೋಂಗ್ ಮಾಡ್ತೀನಿ. ಬನ್ನಿ, ಹಿಡೀರಿ. ಶೇಠ್ಜಿ, ನೀವು ಮಾಡಿದ್ ಸರಿ ಇಲ್ಲ. ನೀವೇನ್ ಮಂತ್ರ ಮಾಡಿದಿರ ಏನೋ? ಹಾ, ನೋಡಿ, ನೀವು ಮಾಡಿದ್ ಸರಿ ಇಲ್ಲ, ಆಯ್ತಾ? ಒಳ್ಳೇದೇ ಆಯ್ತು. ನಿಮ್ಮಂತ ಕೆಟ್ಟ ಕೆಲಸ ಮಾಡೋರ್ಗೆ ಹೀಗೆ ಆಗ್ಬೇಕು. ಅಲ್ಲಿ ಮೇಲಿರೋ ದೇವ್ರು ಎಲ್ಲಾನು ನೋಡ್ತಾ ಇರ್ತಾನೆ, ಅವನೇ ಕೊಟ್ಟಿರ್ಬೇಕು. ಹೇ ಭಗವಂತ, ನಿನ್ನಿಂದ ಇವತ್ತು ನನಗ್ ತುಂಬಾ ದೊಡ್ಡ ಸಹಾಯ ಆಯ್ತು ನೋಡು. ಇವತ್ತು ನಿನ್ನಿಂದಾಗಿ ನನ್ ಪೂರ್ತಿ ಹಣ ಉಳಿತು. ಶೇಠ್ಜಿ, ಎಲ್ಲಿದ್ಯಾ ನೀನು? ಶೇಠ್ಜಿ, 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 ಏನ್ ಮಾಡ್ದೆ ನೀ ನಮ್ಗೆ? ಶೇಠ್ಜಿ, ಏನೋ ಬಾಳು, ಇಲ್ಲೇನ್ ಮಾಡ್ತಾ ಇದೀಯಾ? ಏನಿಲ್ಲ. ಯಾರ ಜೊತೆ ಮಾತಾಡ್ತಾ ಇದ್ದೆ? ಸುಮ್ನೆ. ಸುಮ್ನೆನಾ? ಅಯ್ಯೋ, ಸುತ್ತಮುತ್ತ ಯಾರು ಇಲ್ಲ, ಯಾರ ಜೊತೆ ಮಾತಾಡ್ತಾ ಇದ್ದೆ? ನಾನ್ ನಿಮ್ಗೆ ಮೊದ್ಲೇ ಹೇಳ್ತಾ ಇದ್ದೆ, ಶೇಠ್ಜಿ ಅವ್ರನ್ನ ಕಳಿಸ್ಬೇಡಿ ಅಂತ. ಅಂದ್ರೆ ಏನಾಯ್ತು ಬಾಳು? ಮುಂದೆ ಏನಾದ್ರೂ ತೊಂದರೆ ಇದೆ ನನಗೆ ಅನಿಸ್ತಾ ಇದೆಯಾ? ಅಕ್ಕ ಅವ್ರೆ, ಈ ಜಗತ್ತು ಹೇಗೆ ಅಂದ್ರೆ ಸಕ್ಕರೆಗೆ ಇರುವೆ ಮುತ್ಕೊಳ್ಳೋ ಹಾಗೆ. ಹಣ ಕಾಣ್ತಿದ್ದ ಹಾಗೆ ಎಲ್ಲ ಜನ ಅಲ್ಲಿ ಮುತ್ಕೊಳ್ತಾರೆ. ಈ ಜಗತ್ತು ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಅಕ್ಕ. ಸ್ಪಷ್ಟವಾಗಿ ಹೇಳಿದೀಯಾ ನೋಡು ಬಾಳು. ಅದಕ್ಕೆ ಇವ್ರ ಹತ್ರ ನಾನು ಹೇಳ್ತಾ ಇದ್ದೆ, ನೀವು ಒಬ್ರೆ ಎಲ್ಲೂ ಹೋಗ್ಬೇಡಿ ಅಂತ ಹೇಳ್ದೆ. ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗಿ ಅಂತಾನು ಹೇಳ್ದೆ. ಆದ್ರೆ ಇವ್ರು ನನ್ನ ಮಾತು ಕೇಳಲ್ಲ. ಸರಿ ಸರಿ ಅಕ್ಕ ಅವ್ರೆ, ನಿಮ್ಮ ಹಣೆಯ ಕುಂಕುಮ ಗಟ್ಟಿಯಾಗಿದೆ ಅಂತ ಆಯ್ತು. ಅಂದ್ರೆ ನೀನ್ ಇದೇನ್ ಹೇಳ್ತಾ ಇದೀಯಾ ಬಾಳು? ಇದು ನಿಮ್ಮ ಪುಣ್ಯದ ಫಲ. ನೀವು ಅಷ್ಟೊಂದು ದೇವರ ಪೂಜೆ ಧರ್ಮ ಮಾಡ್ತೀರಾ, ಅದಕ್ಕೆ ದೇವರು ನಿಮ್ಮನ್ನ ನೋಡ್ತಾ ಇದ್ದಾನೆ. ಬಾಳು, ನೀ ನನಗೆ ಇಷ್ಟು ಹೇಳಿದ್ರೆ ಸಾಕಪ್ಪ, ನನಗೆ ತುಂಬಾನೇ ಧೈರ್ಯ ಬರುತ್ತೆ ನೋಡು. ಅಯ್ಯೋ, ಪುಣ್ಯ ಯಾರಿಗೆ ಸಹಾಯಕ್ಕೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬಾಳು, ನೀನ್ ಏನ್ ಹೇಳ್ತಿದ್ಯಾ ಅಂತ ನಂಗೇನು ಅರ್ಥ ಆಗ್ತಿಲ್ಲ ನೋಡು. ಆದ್ರೆ ನಿಜ ಹೇಳ, ನಂಗೆ ದೇವ್ರ ಮೇಲೆ ತುಂಬಾ ಶ್ರದ್ಧೆ ಇದೆ. ನಾವು ಒಳ್ಳೇದನ್ನ ಮಾಡಿದ್ರೆ ದೇವರು ನಮಗೆ ಒಳ್ಳೇದೇ ಮಾಡ್ತಾನೆ. ಮತ್ತೆ ನಾವು ಯಾರ ಬಗ್ಗೆನೂ ಕೆಟ್ಟ ಯೋಚನೆ ಮಾಡಿದ್ರೆ ನಮ್ ಕೆಟ್ಟ ಸಮಯದಲ್ಲಿ ದೇವರು ನಮ್ ಸಹಾಯಕ್ಕೆ ಬರ್ತಾನಂತೆ. ಸರಿಯಾಗಿ ಹೇಳಿದ್ದೀರಾ ಅಕ್ಕ ನೀವು. ಮಾಮ, ಏನಾಯ್ತು? ಏನ್ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಈ ಹಣದಿಂದಾಗಿ ಈ ಮನುಷ್ಯನಿಗೆ ಏನಾಗುತ್ತೆ ಅಂತ ನೆನಪು ಮಾಡ್ಕೋತಾ ಇದ್ದೆ. ರೀ,
ನಾನು ನಿಮ್ಮ ಹತ್ರ ಮತ್ತೆ ಮಾಮ ಅವ್ರ ಹತ್ರ ಕ್ಷಮೆ ಕೇಳಬೇಕಿತ್ತು. ಅಯ್ಯೋ, ಯಾವ ಕಾರಣಕ್ಕೆ? ನನ್ನ ಮನ್ಸಲ್ಲಿ ಏನು ವಿಚಾರ ಬರ್ತಿದೆ ಅಂದರೆ ಮಾಮ ಅವ್ರಿಗೆ ಎಲ್ಲನೂ ಗೊತ್ತಾಗುತ್ತೆ. ಆದರೂ ಕೂಡ ಅವ್ರು ಹೀಗೆ ಯಾಕೆ ಹೇಳಿದ್ರು? ನನಗೆ ತುಪ್ಪದಲ್ಲಿ ಮಾಡಿರೋ ಶಿರಾ ಬೇಕು ಅಂತ, ಬೇಕು ಇದು ಬೇಕು. ಅವ್ರಿಗೆ ಕಾಣ್ತಾ ಇದೆ ಮನೇಲಿ ಏನು ಪರಿಸ್ಥಿತಿ ಇದೆ ಅಂತ. ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ನನ್ನ ಮನ್ಸಲ್ಲಿ ಯಾಕೋ ಆ ವಿಚಾರ ಬಂತು. ನನಗೂ ಕೂಡ ಮಾಮ ಅವ್ರ ಮೇಲೆ ಶ್ರದ್ಧೆ ಇದೆ, ಭಕ್ತಿ ಇದೆ. ಅಂತೂ ಕೊನೆಗೂ ಮಾಮ ಅವರೇ ದಾರಿ ತೋರಿಸಿದ್ರು. ಅದು ಯಾವಾಗ್ಲೂ ಹೀಗೇನೆ. ಇಲ್ಲೋಡು, ಮಾಮ ಅಂದ್ರೆ ಕಲ್ಪರ್ ವೃಕ್ಷ ಇದ್ದಾಗೆ. ಮಾಮ ಅವ್ರ ಹತ್ರ ಕೇಳಿದ್ರೆ ಮಾಮ ಬೇಕಾದ್ರೂ ಕೊಡ್ತಾರೆ. ಆದ್ರೆ ನಾನು ಅವ್ರಿಗೆ ಏನೋ ಬೇಕು ಅಂತ ಕೇಳಿ ಭಕ್ತಿ ಮಾಡಲ್ಲ. ಮಾಮ ಅವ್ರ ಮೇಲೆ ನನಗೆ ಪ್ರೀತಿ ಇದೆ, ನಂಗೆ ಶ್ರದ್ಧೆ ಇದೆ. ನನ್ನ ತಂದೆ, ತಾಯಿ, ಗುರು, ದೇವ್ರು ಎಲ್ಲಾನು ನನ್ನ ಪಾಲಿಗೆ ಮಾಮ ಅವರೇ. ಇಷ್ಟಕ್ಕೂ ಅವ್ರು ನಮ್ಗೆ ಏನ್ ಕೊಟ್ಟಿದಾರೋ ಅದ್ರಲ್ಲೇ ಖುಷಿಯಾಗಿದ್ದೀನಿ. ಹಾ, ಈಗ ಎಲ್ರಿಗೂ ಅನ್ನಿಸ್ತಾ ಇರ್ಬೋದು ಮಾಮ ಅವ್ರ ಹತ್ರ ಆಸ್ತಿ ಕೇಳ್ಬೇಕು, ಹಣ ಕೇಳ್ಬೇಕು, ಬಂಗಾರ, ಒಡವೆ, ಮನೆ, ಹೊಲ. ಆದ್ರೆ ನನಗೆ ಹಾಗೆಲ್ಲ ಯಾವತ್ತೂ ಅನ್ಸಿಲ್ಲ. ಆದ್ರೆ ನನಗೇನನ್ಸುತ್ತೆ ಅಂದ್ರೆ ಮಾಮ ಅವ್ರ ಕಡೆಯಿಂದ ಆಶೀರ್ವಾದ ಸಿಗ್ಲಿ, ಅವ್ರ ಕೃಪೆ ಇದೆ ನಮ್ಮ ಮೇಲೆ. ಬೇರೆ ಇನ್ನೇನ್ ಬೇಕು ನಮ್ಗೆ? ನಮ್ಮ ಮನೆಗ್ ಬಂದ್ರು, ನಮ್ಮ ಮನೆಗ್ ಕಾಲಿಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡ ಏನ್ ಬೇಕು? ಇಲ್ಲಿ ನೋಡು, ಮಾಮ ಬೇರೆ ಯಾರ ಮನೆಗೂ ಹೋಗೋದಿಲ್ಲ, ಇರೋದು ಇಲ್ಲ. ಆದ್ರೆ ಅವ್ರು ನಮ್ಮ ಮನೆಗ್ ಬಂದ್ರು, ಉಳ್ಕೊಂಡ್ರು, ನಮಗೆ ಅವ್ರ ಸೇವೆ ಮಾಡೋಕ್ ಅವಕಾಶ ಕೊಟ್ರು. ಇದ್ರ ಹೊರತು ನನಗೆ ಏನು ಬೇಡ. ಸರಿ, ನಡಿ, ಊಟ ತಯಾರಿ ಮಾಡು. ಹೊರಗಡೆ ಎಲ್ರೂ ಕಾಯ್ತಾ ಇದ್ದಾರೆ. ನಡಿ ನಡಿ ನಡಿ, ಬೇಗ. ಅಮ್ಮೋರೆ, ಕಿಟಕಿ ಬಾಗಲ್ನೆಲ್ಲ ಹಾಕೊಳ್ಳಿ. ಗೋದಾ, ಅಯ್ಯೋ ನೀನ್ ಹೀಗ್ಯಾಕ್ ಮಾತಾಡ್ತಾ ಇದೀಯಾ? ಇವ್ರು ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಈಗ ರಾತ್ರಿ ಆಗ್ತಾ ಬಂತು, ಆದ್ರೆ ಇನ್ನೂ ಬಂದಿಲ್ವಲ್ಲ. ಇಷ್ಟೊತ್ತಾಗ್ಲೇ ವಾಪಸ್ ಬರ್ಬೇಕಾಗಿತ್ತು. ನಂಗಂತೂ ಹೇಳಿದ್ರು ಸಂಜೆ ಒಳಗಡೆ ಬರ್ತೀನಿ ಅಂತ. ಅಯ್ಯೋ, ಹೀಗ್ಯಾಕೆ ಹೇಳ್ತಿದ್ದೀರಾ? ಬರ್ತಾರೆ ಅವರು. ಇದು ಮೊದಲನೇ ಸಲನ ಅವರು ಹೋಗ್ತಾ ಇರೋದು. ನೀವು ಇತ್ತೀಚೆಗೆ ಮನ್ಸಿಗೆ ತುಂಬಾ ಹಚ್ಕೊಂಡಿದ್ದೀರಾ. ಸರಳ, ಏನಮ್ಮ, ಚಂದು ಮನೆಗ್ ಬಂದ? ಇನ್ನೂ ಬಂದಿಲ್ಲ ಅತ್ತೆ. ಯಾರಾದ್ರೂ ಹೇಳಿರ್ಬೋದು ಅವನ ಹತ್ರ ದುಡ್ಡಿತ್ತು ಅಂತ. ಯಾರು ಹೇಳ್ತಾರೆ ಹಣದ ಬಗ್ಗೆ? ಅಯ್ಯೋ ಗೋದಾ, ಸ್ವಲ್ಪ ಮಾತಾಡು. ಆದ್ರೆ ನಿಜ ಹೇಳ ಮೊರೆ, ನೀವ್ ಅವರನ್ನ ಒಬ್ರೇ ಹೋಗೋಕ್ ಬಿಡ್ಬಾರ್ದಿತ್ತು. ಯಾರೋ ನಮ್ಮ ಮನೆಯವರೇ ಹೊರಗಡೆ ಎಲ್ಲ ಹೇಳ್ತಾ ಇದ್ದಾರೆ. ಹೊರಗ್ನವ್ರಿಗೆ ಹೇಗ್ ಗೊತ್ತಾಗ್ಬೇಕು ಹೇಳು? ಅತ್ತೆ, ನೀವು ನಿಜವಾಗ್ಲೂ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ? ಆ ಬಾಳುನೇ ಯಾರಿಗಾದ್ರೂ ಈ ವಿಷಯ ಹೇಳಿರ್ಬಹುದು. ಇವನು ಮಾತಾಡ್ತಾ ಮಾತಾಡ್ತಾ ಯಾರಿಗಾದ್ರೂ ಗೊತ್ತಾಗಿರ್ಬಹುದು. ನನ್ ಏನ್ ಮಾಡ್ತಿದ್ದಾನೆ ಅನ್ನೋದು ಆ ದೇವ್ರಿಗೆ ಮಾತ್ರ ಗೊತ್ತು. ಕೈಯಲ್ಲಿ ಹಣ ಇರುವಾಗ ಇವನು ಒಬ್ನೇ ಯಾಕೆ ಹೊರಗಡೆ ಹೋದ? ಅತ್ತೆ, ಸಂಜೆ ಹೊತ್ತಲ್ಲಿ ನಾವು ಒಳ್ಳೇದೇ ಮಾತಾಡ್ಬೇಕು ಅಲ್ವಾ? ಮನ್ಸು ಚಿಂತೆಯಲ್ಲಿದೆ ಅಪಾಯದ ಕಾರಣದಿಂದ. ನಾವೇ ಕೆಟ್ಟ ಮಾತಾಡ್ಬೇಕು ಹೇಳಿ? ಅಕ್ಕ ಅವ್ರೆ, ಹಾಲು ಹಿಂಡಿದೀನಿ, ತಗೊಳ್ಳಿ. ಬಾಳು, ನೀನ್ ಬಂದಿಯಪ್ಪ? ಅಯ್ಯೋ, ನಾನ್ ಮರ್ತೇ ಬಿಟ್ಟಿದ್ದೆ ನೋಡು. ಅಯ್ಯೋ, ನಾನು ಆಗ್ಲೇ ಹಾಲನ್ನ ಹಿಂಡಿಟ್ಟಿದ್ದೆ, ಆದ್ರೆ ನೀವೇ ಬರ್ಲಿಲ್ಲ. ಅದಕ್ಕೆ ಕೊಡಕ್ ನಾನೇ ಬಂದೆ. ನೀ ಇದನ್ ಯಾರ್ಯಾರಿಗೆ ಹೇಳ್ ಬಂದಿದ್ಯೋ? ಶೇಠ್ಜಿ ಹಣ ತಗೊಂಡು ಹೋಗಿದ್ದಾರೆ ಅಂತ. ಯಾವ ಹಣ? ಅಂದ್ರೆ ನಿನಗೆ ಗೊತ್ತೇ ಇಲ್ಲ ಅಲ್ವಾ? ಏನು, ನೀನೇ ತಾನೇ ಬಂದ್ ಹೇಳಿದ್ದು ಶೇಠ್ಜಿನ ಯಾಕೆ ಕಳಿಸಿದ್ರಿ ಅಂತ?
ಅಂದ್ರೆ ನೀನ್ ಹೇಳ್ದ ಹೊರತು ಈ ವಿಷಯ ಹೊರಗಿನ ಜನಕ್ಕೆ ಹೇಗ್ ಗೊತ್ತಾಗತ್ತೆ ಹೇಳು? ಅತ್ತೆ, ಬಾಳುಗ್ ಹೀಗೆಲ್ಲ ಹೇಳ್ಬೇಡಿ. ಆ ಚಿಕ್ಕ ಹುಡುಗ ಬಾಳುನ್ ತಪ್ಪೇನಿದೆ ಇದರಲ್ಲಿ? ಇವರು ತಾಲೂಕಿನ ಕೇಂದ್ರಕ್ಕೆ ಹೋದಾಗ ಎಷ್ಟೊಂದ್ ಸಾರಿ ಅಲ್ಲೇ ಉಳ್ಕೊಂಡಿದ್ದಾರೆ. ಯಾಕೆ ಎಲ್ಲಿ ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ನೋಡೋಣ, ಮೊದ್ಲು ಚಂದು ಬರ್ಲಿ, ಆಮೇಲೆ ನಾನು ಅವನ ಹತ್ರ ಮಾತಾಡ್ತೀನಿ. ಅಕ್ಕವ್ರೆ, ನಾನು ಹೋಗ್ಲಾ? ಬಾಳು, ಇವ್ರು ಬರ್ತಾರೆ ಅಲ್ವಾ? ಅದೇನಂದ್ರೆ ಅವ್ರಿಗೇನು ಆಗಿರಲ್ಲ ಅಲ್ವಾ? ಅವ್ರ ಮೇಲೆ ಸಂಕಟ ಎದುರಾಯ್ತು, ಬಂದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಅಯ್ಯೋ ದೇವ್ರೆ, ಬಾಳು ಹೀಗೆ ಕೇಳ್ದ? ಅಲ್ಲ, ಅವ್ರಿಗೇನ್ ತೊಂದರೆ ಆಗಿರ್ಬೋದು? ಇಲ್ಲೇ ಆ ತಟ್ಟೆನ ಮೊದಲನೇ ಸಾರಿ ಕೊಟ್ಟಿದ್ದು. ಆ ತಟ್ಟೆಗೆ ತೂತ್ ಬಿದ್ದಿತ್ತು. ನಂತರ ಅದೇ ತಟ್ಟೆಯಲ್ಲಿ ಮುದುಕಿಗೆ ದೇವರ ದರ್ಶನ ಆಯ್ತು. ಇವಾಗ ಆ ತಟ್ಟೆ ದೇವರ ಮನೆಯಲ್ಲಿದೆ. ಆ ತಟ್ಟೆಗೆ ಮುದುಕಿ ಪ್ರತಿದಿನ ಪೂಜೆ ಮಾಡ್ತಾಳೆ. ಆದ್ರೆ ಅವಳಿಗೆ ಒಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಸಾಕ್ಷಾತ್ ನಾನೇ ಕೂತಿದ್ದೀನಿ ಅನ್ನೋದು, ಅದರ ಮೌಲ್ಯದ ಅರಿವಿಲ್ಲ ಅವಳಿಗೆ. ಬಾಳು, ಬಾಳು, ಇವತ್ತು ಊಟಕ್ಕೆ ಯಾಕೆ ಬಂದಿಲ್ವಲ್ಲಪ್ಪ? ಹಸುವೆ ಇರ್ಲಿಲ್ಲ ಅಕ್ಕವ್ರೆ. ಬಾಳು, ಹೀಗೆ ಹೇಳಿದ್ರೆ ಹೇಗಪ್ಪ? ನಾನು ನಿನ್ಗೋಸ್ಕರ ಊಟ ತಗೊಂಡ್ ಬಂದಿದ್ದೀನಿ, ಊಟ ಮಾಡು ಆಯ್ತಾ? ಅಯ್ಯೋ, ಶೇಡ್ಜಿ ಅವರು ಇನ್ನೂ ಮನೆಗೆ ಬಂದಿಲ್ಲ, ಅದಕ್ಕೆ ಊಟ ತರೋದಕ್ಕೆ ತಡ ಆಯ್ತು. ಅಯ್ಯೋ ಅಕ್ಕವ್ರೆ, ನೀವು ಇಷ್ಟೊಂದು ಪ್ರೀತಿಯಿಂದ ಊಟ ತಗೊಂಡ್ ಬಂದಿದ್ದೀರಾ. ಇಷ್ಟೊಂದೆಲ್ಲ ಯಾರನ್ನ ಕೇಳ್ತಾರೆ ಹೇಳಿ? ಅಯ್ಯೋ, ಹೀಗೆ ಹೇಳ್ತಾ ಇದೀಯ ಬಾಳು? ನೀನು ಕೂಡ ನಮ್ಮ ಮನೆ ಅವನೇ. ನಿನ್ ಮನೆಯಲ್ಲಿ ನಿನ್ನ ಅವ್ವ ಕೂಡ ಹೀಗೆ ಊಟ ತಂದ್ಕೊಡಲ್ವಾ? ಅವಳ ಬಗ್ಗೆ ಅಂತೂ ಕೇಳಲೇಬೇಡಿ ನೀವು. ಅವಳ ತರ ಪ್ರೀತಿ ಮಾಡೋಕೆ ಬೇರೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಯಾರೇ ಏನೇ ಹೇಳಿದ್ರು ಕೂಡ, ಎಷ್ಟೇ ಹೇಳಿದ್ರು ಕೂಡ, ಅವಳ ಪಾಲಿಗೆ ಬಾಳುನೆ ಮೇಲ್ ನೋಡಿ. ಅವಳಿಗೆ ತಾಯಿ ಪ್ರೀತಿ ಹೀಗೆ ಇರುತ್ತೆ ಬಾಳು. ಇಲ್ಲಿ ನೋಡು, ನೀನ್ ಹೀಗೆ ಜಾಸ್ತಿ ಮಾತಾಡ್ತಾ ಇರ್ಬೇಡ. ಹಾ, ಈಗ ನೀನು ಮೊದಲು ಊಟ ಮಾಡು. ಮತ್ತೆ ಇಲ್ಲಿ ನೋಡು, ನಿಂದು ಊಟ ಆದ್ಮೇಲೆ ತಟ್ಟೆ ಇಲ್ಲೇ ಇರ್ಲಿ. ಬೆಳಿಗ್ಗೆ ಗೋದ ಹತ್ರ ಕೊಡು. ಸರಿ, ತಗೋ. ಬಾಳು, ನಿಂಗೊಂದ್ ಮಾತ್ ಕೇಳ? ಹಾ ಕೇಳಿ. ಶೇಡ್ಜಿ ಅವ್ರಿಗೆ ಏನೂ ಆಗಿರಲ್ಲ ಅಲ್ವಾ? ಒಂದು ಕೂದ್ಲು ಎಳೆಯಲ್ಲಿ ಪಾರಾದ್ರು ಅಂತ ಅನ್ಕೊಳ್ಳಿ. ಬಾಳು, ಬಾಳು, ನಿನ್ನಿಂದ ತುಂಬಾ ಆಯ್ತು ಬಾಳು. ಮಾಮ, ಹಾಗಾದ್ರೆ ಹೊರಡೋಣವಾ ಈಗ? ಯಾಕೋ ದತ್ತು, ಅಲ್ಲಿ ಜಾಗದಲ್ಲಿ ಜನರು ಇದಾರಲ್ವಾ? ಇದಾರೆ ಮಾಮ. ಮತ್ತೆ ಮಧ್ಯಾಹ್ನ ಅಲ್ಲಿಂದ ಸಂದೇಶ ಕೂಡ ಬಂದಿತ್ತು. ಕುರಿಗಳಿಗೆ ಮೇವು ಕೊಟ್ಟಿದ್ದಾರೆ, ನೀರು ಕೊಟ್ಟಿದ್ದಾರೆ, ಎಲ್ಲ ಚೆನ್ನಾಗಿ ನಡೀತಿದೆಯಂತೆ. ಏನು ತೊಂದರೆ ಇಲ್ಲ ತಾನೆ? ಚಿಂತೆ ಮಾಡುವಂತ ಅಗತ್ಯ ಇಲ್ಲ ತಾನೆ? ಎಲ್ಲ ಸರಿಯಾಗಿದೆ ತಾನೆ? ಹೌದು ಮಾಮ. ಗುರುಜಿ, ಈ ಸುಜಾತನ ಸ್ವಲ್ಪ ಹೊರಗಡೆ ಕರೀರಿ ನೋಡೋಣ. ಸರಿ ಮಾಮ. ಏನೇ, ಹೊರಗಡೆ ಬಾ, ಮಾಮ ನಿನ್ನನ್ನು ಕರೀತಿದ್ದಾರೆ. ರೀ, ನಾನೇನು ಹೇಳ್ತೀನಿ ಅಂದ್ರೆ, ನನ್ನ ಮಾತು ಕೇಳ್ತೀರಾ ಸ್ವಲ್ಪ? ಹೇಳು. ಮಾಮ ನಮ್ಮ ಮನೆಗೆ ಹೇಗೂ ಬಂದಿದ್ದಾರೆ, ಅದಕ್ಕೆ ನೀವು ಅವ್ರ ಹತ್ರ ಏನಾದರೂ ಕೇಳಿ. ರೀ, 16 ವರ್ಷಗಳೇ ಆಯ್ತು, ನಾವಂತೂ ಇದ್ದ ಹಾಗೆ ಇದ್ದೀವಿ. ಆದ್ರೆ ಈ ಸಲ ಏನಾದರೂ ಕೇಳೋಣ ನಾವು. ಇಲ್ಲಿ ನೋಡು, ಈಗ ಮಾಡೋ ಹಾಗಿಲ್ಲ. ಮಾಮ ಅವ್ರು ನಿನ್ನನ್ನು ಕರೀತಿದ್ದಾರೆ. ಅವ್ರೇನ್ ಹೇಳ್ತಾರೋ ಅದನ್ನ ಸುಮ್ಮನೆ ಕೇಳಬೇಕು. ನಾವು ಖುದ್ದಾಗಿ ಏನು ಕೇಳೋದು ಬೇಡ. ನಾನು ನಿನ್ನ ಕೈ ಮುಗಿತೀನಿ, ಇಲ್ಲ ಅಂದ್ರೆ ನನ್ನ 16 ವರ್ಷದ ಭಕ್ತಿ ಮಣ್ಣು ಪಾಲಾಗುತ್ತೆ. ಸರಿ, ನಡೀರಿ ಈಗ. ನಡಿ. ಮಾಮ ಕರೆದ್ರ? ಏನಾದ್ರೂ ಬೇಕಾಗಿತ್ತಾ ಮಾಮ? ಅದೇನಂದ್ರೆ ಮಗಳೇ, ದಿನ ಇಡೀ ಕೆಲಸ ಮಾಡ್ತಾ ಇದ್ವಿ,
ಜನರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಅದಕ್ಕೆ ಮಾತಾಡೋಕೆ ಸಮಯ ಸಿಗ್ಲಿಲ್ಲ. ಅದಕ್ಕೆ ಈಗ ಕೇಳೋಣ ಅನ್ಕೊಂಡೆ, ನೀವೇನು ಹೇಳಲಿಲ್ಲ. ಯಾವ ವಿಷಯ? ಅದೇ ಕಣವ್ವ, ನಿನಗೇನು ಬೇಕು ಏನ್ ಬೇಡ ಅನ್ನೋದನ್ನ ಮಾಮನಿಗೆ ಹೇಳಬೇಕು. ಮಾಮನ ಹತ್ರ ಹೇಳ್ಕೋಬೇಕಲ್ವಾ? ಮಾಮ ನೀವು ಬಂದಿದ್ದೀರಾ, ಬೇರೆ ಇನ್ನೇನ್ ಬೇಕು ನಮಗೆ? ಬೇರೇನು ಬೇಡ, ಕೇವಲ ನಿಮ್ಮ ಆಶೀರ್ವಾದ ಇರಲಿ ಸಾಕು. ಪ್ರತಿ ವರ್ಷ ನೀವು ಇಲ್ಲಿ ಬರೋ ಮಾಡ್ಕೊಂಡಿದ್ದೀರಾ. ನನ್ನ ಭಕ್ತಿಯಿಂದ ಪ್ರೀತಿಯಿಂದ ಸ್ವೀಕರಿಸಿ, ಬೇರಿನ್ನೇನು ಬೇಡ. ಮಾಮ ಕೇಳ್ತಾ ಇದಾರಲ್ಲ, ಗುರುಜಿ ನೀವ್ ಯಾಕೇನು ಬೇಡ ಅಂತಿದ್ದೀರಾ? ಹೀಗ್ಯಾಕ್ ಮಾಡ್ತಾ ಇದ್ದೀರಾ ನೀವು? ಹೌದಲ್ವಾ? 2 ವರ್ಷದಿಂದ ನನ್ನ ಹತ್ರನೂ ಏನೂ ಇರ್ಲಿಲ್ಲ. ಆಗ ನನ್ನ ಮಾಮ ಅವ್ರಿಗೆ ಎಲ್ಲ ಹೇಳ್ದೆ. ಆಗಿಂದ ನನ್ನ ಹತ್ರ ಹೊಲ ಗದ್ದೆ ಆಳು ಕಾಳು ಎಲ್ಲಾನು ಇದೆ. ನೀವು ಮಾಮ ಅವ್ರ ಹತ್ರ ಒಂದ್ಸಲ ಕೇಳಿ ನೋಡಿ. ಮಾಮ ಅವ್ರ ಹತ್ರ ಕೇಳು ಅಂದ್ರೆ ಏನ್ ಕೇಳಲಿ? ಮನೆ ಮಠ ಹೊಲ ಗದ್ದೆ ಬಂಗಾರ ಒಡವೆ ಇದೆಲ್ಲ ಸಿಕ್ಕರೂ ಕೂಡ ಅದನ್ನಿಲ್ಲೇ ಬಿಟ್ಟು ಹೋಗ್ಬೇಕು. ಅದನ್ನ ಉಪಯೋಗ ಇದೆ? ಮಾಮ ಕೊಟ್ಟಿರೋದು ಸಾಕಷ್ಟಿದೆ. ತಲೆ ಮೇಲೆ ಸೂರಿದೆ, ಕೈ ಕಾಲು ಸರಿಯಾಗಿದೆ, ದೇವ್ರ ಪೂಜೆ ಮಾಡೋಕಾಗ್ತಿದೆ. ಬೇರೆ ಇನ್ನೇನ್ ಬೇಕು? ಬೇರೆ ಏನು ಬೇಡ. ಇಲ್ಲಿ ನೋಡು ಗುರುಜಿ, ಮತ್ತೆ ಅದನ್ನೇ ಕೇಳೋದಿಲ್ಲ ನಾನು. ನಾನೇನ್ ಕೇಳ್ತಾ ಇದ್ದೀನಿ ಹೇಳು ಅದನ್ನ. ಮಾಮ ಏನು ಬೇಡ ಮಾಮ, ಕೇವಲ ನಿಮ್ ಕೃಪೆ ಯಾವತ್ತೂ ನನಗಿರ್ಲಿ. ನನ್ನ ಮನೆಗೆ ನಿಮ್ಮ ಚರಣದ ಧೂಳು ತಗಲಿ, ಬೇರೆ ಇನ್ನೇನು ಬೇಡ ಮಾಮ. ಹಾಗಂತೀಯಾ? ಹಾಗಾದ್ರೆ ಸರಿ, ನಾನಂತೂ ಇಲ್ಲಿಂದ ಇಷ್ಟು ಬೇಗನೆ ಹೊರಡಲ್ಲ. ಇನ್ನೂ ಕೆಲವು ದಿನ ಇಲ್ಲೇ ಇರ್ತೀನಿ. ಸರಿ ಮಾಮ, ಅಯ್ಯೋ ಇಲ್ಲೇ ಉಳ್ಕೊಳ್ಳಿ. ಎಷ್ಟು ದಿನ ಇರ್ಬೇಕೋ ಅಷ್ಟು ದಿನ ಇರಿ, ನಮಗ್ ಖುಷಿನೇ ಅದು. ಸರಿ ಮಗಳೇ, ಹೋಗು, ನಿನ್ ಕೆಲಸ ಮಾಡು. ನಾನು ಸ್ವಲ್ಪ ಗುರುಜಿ ಜೊತೆ ಮಾತಾಡ್ತಾ ಕೂತ್ಕೋತೀನಿ. ಗುರುಜಿ ಕೂತ್ಕೋ, ಸ್ವಲ್ಪ ಮುಂದೆ ಕೂತ್ಕೋ, ಸ್ವಲ್ಪ ಮಾತಾಡೋಣ. ಅದು ಶೇಠ್ಜಿ ಬಂದಿದ್ದಾರೆ. ಏನ್ ಹೇಳ್ತಿದ್ಯಾ ಗೋದಾ? ಹೌದು, ನಾನ್ ನೋಡಿದ್ದೀನಿ. ಒಳ್ಳೇದಾಯ್ತು ದೇವ್ರೆ, ನನ್ ಜೀವ ವಾಪಸ್ ಬಂದಂಗಾಯ್ತು. ಇಡೀ ರಾತ್ರಿ ನಿದ್ದೆ ಮಾಡಕ್ಕಾಗಿಲ್ಲ ನೋಡು ನನ್ಗೆ. ತಲೆಯಲ್ಲಿ ಒಂದೇ ಯೋಚನೆ ಬರ್ತಾ ಇತ್ತು, ಇವ್ರಿಗೆ ಏನಾಗಿರ್ಬೋದು, ಎಲ್ಲಿದ್ದಾರೆ ಅಂತ. ರೀ ರೀ ಏನಿದು? ಎಲ್ಲಿ ಹೋಗಿದ್ರು ನೀವು? ಹಾ, ಸರಳ, ಸಮಾಧಾನ, ಎಲ್ಲಾನು ಹೇಳ್ತೀನಿ ನಾನು. ಮೊದ್ಲು ನಾನು ಕೂತ್ಕೊಳ್ಳ. ಈಗೇನು ಅಂತ ಹೇಳಿ ಸರಳ ನಿನ್ಗೆ, ಆದ್ರೆ ಒಂದಂತೂ ಹೇಳ್ತೀನಿ ನಿನ್ಗೆ, ನಾನಿವತ್ತು ಸತ್ತು ಸತ್ತು ಬದುಕಿದ್ದೀನಿ. ಅಯ್ಯೋ ಇದೇನ್ ಹೇಳ್ತಾ ಇದ್ದೀರಾ? ಇರಿ, ನಾನ್ ನಿಮ್ಗೆ ನೀರ್ ಕೊಡ್ತೀನಿ. ತಗೊಳ್ಳಿ, ನೀರ್ ಕುಡೀರಿ. ಅದು ನಾನಿವತ್ತು ಹಣ ತಗೊಂಡು ಮನೆಯಿಂದ ಹೊರಟೆ. ಅದೇ ಹೊತ್ತಿಗೆ ಹೊರಗಡೆ ನನಗ್ ಬಾಳು ಸಿಕ್ತ. ಬಾಳು ನನ್ಗೆ ಹೇಳ್ದ, ಶೇಠ್ಜಿ ನೀವೀಗ ಮನೆಯಿಂದ ಆಚೆ ಹೋಗ್ಬೇಡಿ ಅಂತ. ನಾನ್ ಅಂದ್ಕೊಂಡೆ ಅವನು ಯಾವಾಗ್ಲೂ ಹೇಳೋ ತರ ಹೇಳ್ತಾ ಇದ್ದಾನೆ ಅಂತ. ಅದಕ್ಕೆ ನಾನು ಒಂದ್ ಮಾತನ್ನ ನಿರ್ಲಕ್ಷ್ಯ ಮಾಡ್ದೆ. ನಾನು ಇಲ್ಲಿಂದ ಹೊರಟೆ ಅಷ್ಟೇ. ಆದ್ರೆ ಆಮೇಲೆ ನನಗ್ ಗೊತ್ತಾಯ್ತು ಸರಳ, ಬಾಳುಗಾಗ್ಲೇ ಏನೋ ಗೊತ್ತಾಗಿದೆ ಅಂತ. ನೋಡಿ, ನಾನ್ ನಿಮಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಲ್ವಾ, ಈ ಬಾಳು ಸಾಧಾರಣ ಹುಡುಗ ಅಲ್ಲ ಅಂತ. ಆಮೇಲೆ ಏನಾಯ್ತು? ಆಮೇಲೆ ನಾನು ನಡೀತಾ ನಡೀತಾ ಕಾಡ್ ಹತ್ರ ಹೋದೆ. ಅಲ್ಲಿ ನನ್ನ ಹಿಂದೆ ಕಳ್ಳರು ದರೋಡೆಕೋರರು ಬಂದ್ರು.
ಅಯ್ಯೋ ದೇವ್ರೇ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೆ ನೀವ್ ಒಬ್ರೇ ಹೋಗ್ಬೇಡಿ ಅಂತ. ಯಾರನ್ನಾದ್ರೂ ನಿಮ್ ಜೊತೆ ಹೋಗಿ ಅಂತ, ಅಥವಾ ಗಾಡಿ ಆದ್ರೂ ತಗೊಂಡ್ ಹೋಗ್ಬೇಕಲ್ವಾ? ಅಯ್ಯೋ ಹೀಗ್ಯಾಕೆ ಹೇಳ್ತಾ ಇದ್ಯಾ ಸರಳ? ಒಂದ್ ಕಡೆ ಮೊದ್ಲೇ ತಡ ಆಗೋಗಿತ್ತು, ಅದು ಅಲ್ಲದೆ ನಾನು ಅಲ್ಲಿಗೆ ಸರಿಯಾದ ಸಮಯಕ್ಕೆ ತಲುಪಬೇಕಾಗಿತ್ತು. ಅಯ್ಯೋ ನಿಮ್ಗೇನು ತೊಂದ್ರೆ ಆಗ್ಲಿಲ್ಲ ತಾನೆ? ಆಮೇಲೆ ಮತ್ತೆ ಹಣದ ಕತೆ ಏನಾಯ್ತು? ಇಲ್ಲ, ಎಲ್ಲಾ ಸಾಲ್ಗಾರರಿಂದ ತಗೊಂಡಿದ್ದ ಹಣನ ವಾಪಸ್ ಕೊಟ್ಬಿಟ್ಟೆ. ಆದ್ರೆ ಆ ಕಳ್ಳರು ದರೋಡೆಕೋರು ನನ್ ಮಾತ್ ಕೇಳೋದಕ್ಕೆ ತಯಾರಿರ್ಲಿಲ್ಲ ಗೊತ್ತಾ. ಜೊತೆಗೆ ಅವ್ರ ಕೈಯಲ್ಲಿ ಕತ್ತಿ ಕೋಡ್ಲಿ ಎಲ್ಲ ಇತ್ತು ಸರಳ. ಅಯ್ಯೋ ದೇವ್ರೆ, ಮತ್ತೆ ಆಮೇಲೆ ಏನಾಯ್ತು? ನೀವೇನ್ ಮಾಡಿದ್ರಿ? ಅಯ್ಯೋ ನಾನೇನ್ ಮಾಡ್ಲಿ ಸರಳ, ನಾನಂತೂ ಹೆದ್ರೋಗಿದ್ದೆ ಅಲ್ಲಿ. ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದಾಗ ನನ್ ಮುಂದೆ ಬಾಳು ಕಾಣಿಸ್ಕೊಂಡ. ನಾನಂದೆ, ಬಾಳು? ನಾನು ಆ ಕಡೆ ನೋಡಿ ಈ ಕಡೆ ನೋಡೋಷ್ಟರಲ್ಲಿ ಬಾಳು ಅಲ್ಲಿಂದ ನಾಪತ್ತೆ. ಆದ್ರೆ ಸರಳ, ಅಷ್ಟ್ರಲ್ಲಿ ಚಮತ್ಕಾರ ಆಗಿತ್ತು. ಆ ಕಳ್ಳರು ದರೋಡೆಕೋರರು ಕಣ್ಣಲ್ಲಿ ಏನೋ ಹೋಯ್ತು. ನಾನಂತೂ ಅವ್ರಿಗೆ ಕಾಣಿಸ್ತಾನೆ ಇರ್ಲಿಲ್ಲ. ಅವ್ರೆಲ್ರೂ ನನ್ನ ಹೆಸರು ಹೇಳ್ಕೊಂಡು ಕೂಗಾಡ್ತಾ ಇದ್ರು. ನಾನು ದೇವ್ರಿಗೆ ಕೃತಜ್ಞತೆ ಹೇಳಿ ಅಲ್ಲಿಂದ ಓಡ್ ಹೋಗ್ಬಿಟ್ಟೆ. ಆಮೇಲೆ ಆ ಕಳ್ಳರು ದರೋಡೆಕೋರರಿಗೆ ಏನಾಯ್ತು ಅಂತ ನನಗ್ ಗೊತ್ತಿಲ್ಲ ಸರಳ. ರೀ, ನಿಜ ಹೇಳ, ಬಾಳುನೆ ನಿಮ್ಮನ್ನ ಬದುಕಿಸಿರೋದು ನೋಡಿ. ನಿಜ ಸರಳ, ನೀನ್ ಹೇಳ್ತಾ ಇರೋದು 100% ಸತ್ಯ. ನೀನೊಂದ್ ಕೆಲ್ಸ ಮಾಡ್ತೀಯಾ? ನೀನ್ ಹೋಗಿ ಸ್ವಲ್ಪ ಬಾಳುನ ಇಲ್ಲಿ ಕರೀತೀಯಾ? ಕರೀತೀನಿ. ಗೋದಾ, ಏ ಗೋದಾ! ಏನಮ್ಮವ್ರೆ? ಗೋದಾ, ನೀನ್ ಹೋಗಿ ಬಾಳುನ ಸ್ವಲ್ಪ ಕರ್ಕೊಂಡ್ ಬಾ. ಸರಿ. ಬಾಳು, ಏನು? ಅದು ನಿನ್ನನ್ ಕರೀತಿದ್ದಾರೆ. ಇರೋ ಕೆಲ್ಸ ಬಿಟ್ಟು ನಾನು ಎಲ್ಗೂ ಬರಲ್ಲಪ್ಪ. ಅಯ್ಯೋ, ಶೇಠ್ಜಿನೇ ಕರೀತಾ ಇರೋದು. ಏನ್ಕೆ? ಅದ್ಯಾಕೆ ಅಂತ ನನಗೆ ಗೊತ್ತಿಲ್ಲಪ್ಪ. ಈಗ ನಾನು ಅಲ್ಲಿಗೆ ಹೋದೆ ಅಂದ್ರೆ ಈ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಅಯ್ಯೋ, ನೀನ್ ತಲೆ ಕೆಡ್ಸ್ಕೊಬೇಡ ಬಾಳು, ನಾನ್ ಇದೀನಲ್ವಾ, ನಾನ್ ಮಾಡ್ತೀನಿ ಇದನ್ನ. ಪಕ್ಕ ತಾನೆ? ಹಾ ಹೌದು. ಹಾ, ಹಾಗಾದ್ರೆ ಸರಿ. ನಾನು ಈಗ ಹೋಗಿ ಆಗ ಬರ್ತೀನಿ ನೋಡು. ತಗೋ. ಶೆಡ್ಜಿ, ನೀವು ಕರೆದ್ರ ನನ್ನ? ಬಾಳು, ನೀನ್ ಹೇಳಿದ್ದೆ ಅಲ್ವಾ, ಅದೇ ರೀತಿ ಆಯ್ತು ನೋಡಲ್ಲಿ. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಬಾಳು, ನೀನ್ ನಿನ್ನೆ ನಾನು ಹೋಗೋವಾಗ ಹೇಳಿದ್ಯಲ್ಲ ಶೆಡ್ಜಿ ನೀವು ಹೋಗ್ಬೇಡಿ ಅಂತ. ಆಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು ಬಾಳು ನನ್ಗೆ ಯಾಕೆ ಹೋಗೋದ್ ಬೇಡ ಅಂತ ಇದ್ದಾನೆ ಅಂತ. ಅಯ್ಯೋ ಶೆಡ್ಜಿ, ನೀವು ಅಷ್ಟೊಂದು ಹಣ ತಗೊಂಡು ಹೋಗ್ತಾ ಇದ್ರಿ ಅಲ್ವಾ, ಅದಕ್ಕೆ ಹೇಳ್ದೆ ಹೋಗ್ಬೇಡಿ ಅಂತ. ಯಾಕಂದ್ರೆ ಇತ್ತೀಚಿನ ದಿನಗಳು ಸರಿ ಇಲ್ಲ, ಮಳೆ ಬೆಳೆ ಇಲ್ಲ, ಅದಕ್ಕೆ ಜನರ ಕೈಯಲ್ಲಿ ಕೆಲಸ ಇಲ್ಲ, ಕಳ್ತನ ಆಗ್ತಾ ಇದೆ. ಮತ್ತೆ ಸದ್ಯದಲ್ಲಿ ಈಗ ಕಳ್ಳರ ಕಾರ್ಬಾರು ತುಂಬಾ ಜೋರಾಗಿದೆ. ಬಾಳು, ಅಯ್ಯೋ ಇವ್ರನ್ನ ದರೋಡೆಕೋರರು ಅಡ್ಡ ಹಾಕಿದ್ರಂತೆ, ನೀನೇ ಅವ್ರನ್ನ ಕಾಪಾಡ್ದೆ. ಇಲ್ಲ ಇಲ್ಲ ಅಕ್ಕವ್ರೆ, ನಾನೇನ್ ಮಾಡಕ್ ಸಾಧ್ಯ? ನಾನಂತೂ ಇಲ್ಲೇ ಇದ್ದೆ ಅಲ್ವಾ. ಇಲ್ಲ ಇಲ್ಲ ಬಾಳು, ನಾನ್ ನಿನ್ನ ನೋಡ್ದೆ ಅಲ್ಲಿ, ನೀನ್ ಕಾಣಿಸ್ತೆ ನನ್ಗೆ. ನನಗ್ ಗೊತ್ತು ಇವತ್ ನನ್ ಪ್ರಾಣ ಉಳ್ದಿದೆ ಅಂದ್ರೆ ಅದಕ್ಕೆ ನೀನೇ ಕಾರಣ ಅಂತ. ನಿಮ್ ಕೆಲ್ಸ ಆಯ್ತು ಅಲ್ವಾ? ಹೌದು ಬಾಳು, ಎಲ್ಲಾ ಸಾಲ್ಗಾರರಿಗೂ ಹಣನ ವಾಪಸ್ ಕೊಟ್ಬಿಟ್ಟೆ. ಒಂದ್ ವೇಳೆ ಏನಾದ್ರೂ ಆ ಹಣನ ನಾನು ಕೊಡೋದಕ್ಕಾಗಿರ್ಲಿಲ್ಲ ಅಂದ್ರೆ ಆಗ ನನಗೆ ತುಂಬಾನೇ ತೊಂದರೆ ಆಯ್ತು ನೋಡು. ಆ ಸಾಲ್ಗಾರರೆಲ್ಲ ಇಲ್ಲಿ ನನ್ ಮನೆ ಹತ್ರ ಬಂದು ದೊಡ್ಡ ಅವಾಂತರ ಇರ್ತಾ ಇದ್ರು. ಈಗ ಇನ್ನು ಮುಂದೆ ಗಮನದಲ್ಲಿ ಇಟ್ಕೊಳ್ಳಿ, ನಾನು ಹೇಳೋ ಮಾತನ್ನ ಕೇಳಿ ನೀವು. ಅದು ನಿಜ ನೋಡಿ, ನಮಗ್ ಬಾಳು ಯಾವಾಗ್ಲೂ ನಿಜಾನೇ ಹೇಳ್ತಾ ಇರ್ತಾನೆ, ಆದ್ರೆ ಅವ್ನ್ ಮಾತ್ ನಾವು ಯಾವತ್ತೂ ನಂಬ್ಲಿಲ್ಲ. ಹೌದು ಬಾಳು, ಇನ್ ಮುಂದೆ ನೀನ್ ಏನ್ ಹೇಳ್ತೀಯೋ ಹಾಗೆ ಮಾಡ್ತೀನಿ ನಾನು. ಆದ್ರೆ ಒಂದ್ ಮಾತು ಹೇಳ ಬಾಳು ನಿನ್ಗೆ, ಆ ಕಳ್ಳರು ದರೋಡೆಕೋರ್ರಿಗೆ ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ. ಒಂದ್ ವೇಳೆ ನಾನು ಏನಾದ್ರೂ ಅವ್ರ ಕೈಗೆ ಸಿಕ್ಕಾಕೊಂಡಿದ್ದಿದ್ರೆ ಆಗ ಹಣ ಅಂತೂ ಖಂಡಿತ ಹೋಗಿರ್ತಿತ್ತು, ಅದ್ರ ಜೊತೆ ನನ್ನ ಪ್ರಾಣ ಕೂಡ ಹೋಗಿರ್ತಾ ಇತ್ತು. ಇವತ್ತು ನಿನ್ನಿಂದಾಗಿ ನನ್ನ ಪ್ರಾಣ ಉಳಿದಿದೆ. ಗುರುಜಿ, ಈಗ ನಾವಿಲ್ಲಿಗೆ ಬಂದಿದ್ದೀವಿ, ನಿಮ್ಮನ್ನು ನೋಡ್ತಾ ಇದ್ದೀವಿ. ಅಯ್ಯೋ, ನಿಮ್ಮ ಮನೆ ಸಂಸಾರ ಹೇಗ್ ನಡೆಯುತ್ತೆ? ಅದೇನಂದ್ರೆ ಎಲ್ಲಾದ್ರೂ ಪೂಜೆ ಇದ್ರೆ, ಪ್ರಯಾಣ ಇದ್ರೆ ಅವ ಕರೀತಾರೆ. ಶಾಸ್ತ್ರ ಇದ್ರೆ, ವಾಸ್ತು ಶಾಂತಿ ಇದ್ರೆ ಹೋಗ್ ಬರ್ತೀನಿ.
ಆದ್ರೆ ಒಂದು ವಿಷಯ, ನಾನು ಯಾರ ಹತ್ರನೂ ಏನೂ ಕೇಳಲ್ಲ. ಏನ್ ಕೊಡ್ತಾರೋ ಅದನ್ನ ತರ್ತೀನಿ, ಇಲ್ಲ ಅಂದ್ರೆ ಹಾಗೆ ಮನೆಗೆ ಬರ್ತೀನಿ. ಗುರುಜಿ, ಅಯ್ಯೋ ಮಾರಾಯ, ಹೀಗ್ ಮಾಡ್ತಾ ಇದ್ರೆ ಕೆಲಸ ಆಗುತ್ತಾ? ಎಲ್ಲಾದ್ರೂ ಪೂಜೆ ಮಾಡೋಕೆ ಹೋಗ್ತಿರಲ್ವಾ, ಅವ್ರಿಗೆ ಹೇಳಬೇಕು ನೀವು, ಇದು ನನ್ನ ದಕ್ಷಿಣೆ ಅಂತ. ಇಲ್ಲ, ಇದು ನನ್ನ ವ್ರತ. ನಾನು ಯಾರನ್ನು ಯಾವತ್ತೂ ಕೇಳಲ್ಲ. ಏನ್ ಸಿಗುತ್ತೋ, ಏನ್ ಮುಂದೆ ಇಡ್ತಾರೋ ಅದನ್ನ ತಗೋತೀನಿ, ಇಲ್ಲ ಅಂದ್ರೆ ಹಾಗೆ ವಾಪಸ್ ಬರ್ತೀನಿ. ಇದೇ ಕಾರಣದಿಂದ ನಿಮ್ ಹತ್ರ ಹಣ ಇಲ್ಲ ನೋಡಿ. ದೊಡ್ಡ ಮನೆ ಇಲ್ಲ, ಕುದುರೆ ಗಾಡಿ ಇಲ್ಲ. ಮಾಮ ಆದ್ರೂ ಏನ್ ಮಾಡಕ್ಕಾಗತ್ತೆ ಹೀಗಿರುವಾಗ? ಚಂದು, ಅಯ್ಯೋ ಅದು ಹಾಗಲ್ಲಪ್ಪ. ಈ ಗುರುಜಿಯ ಮನಸ್ಸಲ್ಲಿ ಲೋಭ ಇಲ್ಲ. ಅವನಿಗೆ ಮಾಮನ ಮೇಲೆ ಭಕ್ತಿ ಇದೆ, ಶ್ರದ್ಧೆ ಇದೆ. ಅದರಿಂದಾಗಿ ಮಾಮ ಅವನನ್ನ ನೋಡ್ಕೋತಾರೆ ಅನ್ನೋ ನಂಬಿಕೆ ಇದೆ. ಆದ್ರೆ ಅದೇನೇ ಇರಲಿ, ಈ ಗುರುಜಿ ಒಂದಿನ ಕೂಡ ಉಪವಾಸ ಇರಲಿಲ್ಲ. ಅವನು ಮನೇಲಿ ಅಡಿಗೆ ಮಾಡ್ಲಿಲ್ಲ ಅಂತ ಯಾವತ್ತೂ ಆಗಿರ್ಲಿಲ್ಲ. ಸರಿಯಾಗಿ ಹೇಳದ್ನೋ ಇಲ್ವಾ ಗುರುಜಿ ನಾನು? ಹೌದು ಮಾಮ. ಅಯ್ಯೋ, ಏನೋ ಒಂದಾಗುತ್ತೆ, ನಮ್ಗೆ ಊಟ ಸಿಗುತ್ತೆ, ಹೇಗೋ ವ್ಯವಸ್ಥೆ ಆಗುತ್ತೆ. ಅದು ಹಿಂದೆ ನನ್ನ ಬಟ್ಟೆ ಹರಿದಿತ್ತು. ನಮ್ಮನ್ನ ಒಂದ್ ಕಡೆ ಊಟಕ್ಕೆ ಅಂತ ಕರೆದಿದ್ರಾ, ನನಗೆ ಧೋತಿ ಪಂಚೆ ಕೊಟ್ರು, ಮತ್ತೆ ಇವಳಿಗೆ ಸೀರೆ ಕೊಟ್ರು. ಹಾಗೆ ಸ್ವಲ್ಪ ದಕ್ಷಿಣ ಕೂಡ ಸಿಕ್ತು. ನಂತರ ಏನಾಯ್ತಂದ್ರೆ ಎಲ್ಲಾನು ಸುಸೂತ್ರವಾಗಿ ನಡೀತು. ಈಗ ಇವಳ ಅಪೇಕ್ಷೆಗಳನ್ನ ನನಗೆ ಈಡೇರ್ಸೋಕ್ ಆಗ್ತಿಲ್ಲ. ಅಂದ್ರೆ ಒಡವೆ, ಬಂಗಾರ, ಆಳು ಕಾಳು, ಗಾಡಿ ಗೀಡಿ ಏನು ಮಾಡೋಕ್ಕಾಗ್ತಿಲ್ಲ. ಆದ್ರೆ ನನ್ನಿಂದ ಆದಷ್ಟು ಪ್ರಯತ್ನ ಮಾಡ್ತಿದ್ದೀನಿ. ಮದ್ವೆಗ್ ಮುಂಚೆ ನಾನು ಇದನ್ನೇ ಹೇಳಿದ್ದೆ ಇವಳಿಗೆ, ಇದು ನನ್ನ ಸ್ವಭಾವ, ಹಾಗೂ ಇದು ನನ್ನ ವ್ರತ. ಇವಳು ನನಗೆ ಸಹಾಯ ಮಾಡ್ತಾಳೆ, ಆದ್ರಿಂದಾಗಿ ಎಲ್ಲ ಆರಾಮಾಗಿದೆ. ಈಗೇನೋ ಪರವಾಗಿಲ್ಲ ಗುರುಜಿ. ಆದ್ರೆ ಅದೇನಂದ್ರೆ, ನಿನಗೆ ವಯಸ್ಸು ಕಳೆದು ವೃದ್ಧಾಪ್ಯ ಬಂದಾಗ ಆಗೇನು ಮಾಡ್ತೀಯ ನೀನು? ಮಾಮ, ನೀವ್ ಇದೀರಲ್ಲ, ಅಯ್ಯೋ ನಿಮ್ಮ ಆಶೀರ್ವಾದ ಇದೆ, ಹೇಗೋ ನಿಭಾಯಿಸ್ಬೋದು. ಇಲ್ಲಿವರೆಗೂ ನಿಭಾಯಿಸಿದ್ದೀನಿ, ಇನ್ ಮುಂದೆ ಕೂಡ ಸುಸೂತ್ರವಾಗಿ ನಡೆಯುತ್ತೆ. ಅದೆಷ್ಟು ಶ್ರದ್ಧೆ ಇದೆ, ಅದೆಷ್ಟು ಭಕ್ತಿ ಇದೆ ನಿನಗೆ ಮಾಮನ ಮೇಲೆ. ದತ್ತು, ಅಯ್ಯೋ, ಇಂತಹ ಪರಿಸ್ಥಿತಿಲಿ ಒಂದೊಂದ್ ಸಾರಿ ಅತ್ಯಂತ ಕೊನೆಯ ಕ್ಷಣದ ತನಕ ಸಂಜೆ ಆದ್ರೂ ಕೂಡ ಮನೇಲಿ ಒಂದು ಅನ್ನದ ಕಣ ಕೂಡ ಇಲ್ಲ. ಆ ಹೊತ್ತಲ್ಲಿ ಏನೋ ಒಂದಾಗತ್ತೆ, ಎಲ್ಲಿಂದನೋ ಅಕ್ಕಿ ಮನೆಗೆ ಬರುತ್ತೆ. ಅದೇನಂದ್ರೆ, ಈ ಶ್ರದ್ಧೆ ಭಕ್ತಿ ಮನಸ್ಸಿನಿಂದ ಇದೆ ಅಂತಂದ್ರೆ, ಅವನು ಅಲ್ಲಿ ಮೇಲ್ ಕೂತಿದ್ದಾನಲ್ವಾ, ಅವನು ಎಲ್ಲ ಸಂಕಟಗಳಿಂದ ಪಾರ್ ಮಾಡಿ ನಿಭಾಯಿಸ್ತಾನೆ. ನನ್ನ ಗಮನ ಕೂಡ ಇರುತ್ತೆ. ಅದು ನಿಜಾನೇ ಮಾಮ. ಮಾಮ, ನಾನ್ ಬರ್ಲಾ ಈಗ? ಸರಿ.